ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬು ಹಾಗೂ ಟ್ರೈಲರ್ ಹೊತ್ತಿ ಉರಿದಿದೆ. ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ರತ್ನಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 5 ಎಕರೆ ಕಬ್ಬು ಹಾಗೂ ಕಬ್ಬು ತುಂಬಿದ ಟ್ರೈಲರ್ ಬೆಂಕಿಗಾಹುತಿಯಾಗಿದ್ದು, ರತ್ನಾಪುರ ರೈತ ಭೀಮು ಕೆಂಬಾವಿ ಕಂಗಾಲಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು, ತಿಕೋಟಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶ್ರೀನಿವಾಸಪುರದಲ್ಲಿ ಅರಣ್ಯ ಇಲಾಖೆ ಮತ್ತು ರೈತರ ನಡುವೆ ಸಂಘರ್ಷ ಶುರುವಾಗಿದೆ. ಅರಣ್ಯ ಪ್ರದೇಶದ ಗಡಿ ಗುರುತಿಸುವ ವಿಚಾರವಾಗಿ ಕಿತ್ತಾಟ ನಡೆದಿದೆ. ಸಾಗುವಳಿ ಜಮೀನನ್ನ ಬಲವಂತವಾಗಿ ವಶಪಡಿಸಿಕೊಳ್ತಿದ್ದಾರೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರದ ದೊಡ್ಡ ಮಲದೊಡ್ಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಅರಣ್ಯ ಅಧಿಕಾರಿಗಳು ಸರ್ವೆ ಪಿಲ್ಲರ್ ಅಳವಡಿಸುವ ವೇಳೆ ಪಿಲ್ಲರ್ ಕಿತ್ತೆಸೆದು ರೈತರು ಆಕ್ರೋಶ ಹೊರಹಾಕಿದ್ರು. ಕೈ ಮಿಲಾಯಿಸುವ ಹಂತ ತಲುಪಿದಾಗ ಪೊಲೀಸರ ಮಧ್ಯಪ್ರವೇಶದಿಂದ ರೈತರನ್ನ ಸಮಾಧಾನಪಡಿಸಲು ಯತ್ನಿಸಲಾಯಿತು. ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಆಗಬೇಕು ಅಂತ ರೈತರು ಮನವಿ ಮಾಡಿದ್ದಾರೆ. ಮಂಡ್ಯದ ಸಿಟಿ ಕ್ಲಬ್ ವಿರುದ್ಧ ನಗರಸಭೆ ಜಾಗ ಆಕ್ರಮಿಸಿಕೊಂಡ ಆರೋಪ ಕೇಳಿಬಂದಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗ ಒತ್ತುವರಿಯಾದರೂ ಅಧಿಕಾರಿಗಳು ಮಾತ್ರ ಜಾಣ ಮೌನ ಮೆರೆದಿದ್ದಾರೆ. 50 ಕೋಟಿಗೂ ಹೆಚ್ಚು ಬೆಲೆ ಬಾಳುವ 1.5 ಎಕರೆಯಷ್ಟು ಭೂಮಿಯನ್ನ ಕಬ್ಜಾ ಮಾಡಿದ್ದಾರೆ ಎನ್ನಲಾಗ್ತಿದೆ. ಜಾಗ ವಶಕ್ಕೆ ಪಡೆಯುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿದಾರ ಸಂಜಯ್ ಪಿಐಎಲ್ ಸಲ್ಲಿಸಿದ್ರು. ಪಿಐಎಲ್ ಸಲ್ಲಿಕೆ ಆಗ್ತಿದ್ದಂತೆ ಮಾಲೀಕತ್ವ ಸಾಬೀತುಪಡಿಸುವಂತೆ ಸಿಟಿ ಕ್ಲಬ್ಗೆ ನೋಟಿಸ್ ನೀಡಿತ್ತು. ನೋಟಿಸ್ ಜಾರಿಗೊಳಿಸಿ 7 ತಿಂಗಳಾದರೂ ಸಿಟಿ ಕ್ಲಬ್ ಡೋಂಟ್ ಕೇರ್ ಅಂತಿದೆ. ಇದೀಗ ಮಂಡ್ಯ ಡಿಸಿ, ನಗರಸಭೆ ಕಮಿಷನರ್ ಸೇರಿ 9 ಮಂದಿಗೆ ಹೈಕೋರ್ಟ್ ನೋಟಿಸ್ ನೀಡಿದ್ದು, ದಾಖಲೆ ಸಲ್ಲಿಸುವಂತೆ ಸೂಚನೆ ನೀಡಿದೆ. ರಾಜ್ಯದ ಮಹತ್ವಾಕಾಂಕ್ಷೆ ಯೋಜನೆ ಎತ್ತಿನಹೊಳೆಗೆ ಕೇಂದ್ರ ಸರ್ಕಾರ ಅಡ್ಡಿಪಡಿಸುತ್ತಿದೆ ಅಂತ ಕಾಂಗ್ರೆಸ್ ಮುಖಂಡರು ಕಿಡಿಕಾರಿದ್ದಾರೆ. 5 ಕಿಲೋಮೀಟರ್ ದೂರ ಅರಣ್ಯ ಭೂಮಿಯಲ್ಲಿ ನಾಲೆ ಕಾಮಗಾರಿ ಮಾಡಬೇಕಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಜಾಗ ನೀಡಬೇಕಿದೆ. 252 ಕಿಲೋಮೀಟರ್ ದೂರದ ಎತ್ತಿನಹೊಳೆ ಯೋಜನೆಯು ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನೀರು ಒದಗಿಸುತ್ತೆ. ಆದರೆ 5 ವರ್ಷದಿಂದ ಕೇಂದ್ರ ಸರ್ಕಾರ ಅನುಮತಿ ನೀಡಲು ವಿಳಂಬ ಮಾಡುತ್ತಿದೆ ಅಂತ ಕಾಂಗ್ರೆಸ್ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.